ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನಿವತ್ತೊಂದು ಸಿಂಪಲ್ ಡಿಸೈನ್ ಅಂತ ಹೇಳ್ಬೋದು, ಒಂದೇ ಸ್ಟೆಪ್ಪಲ್ಲಿ ಆಗುತ್ತೆ. ಅದು ಹೇಗೆ ಹಾಕೋದು ಅಂತ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಮಾಮೂಲಿ ನಾನು 6 ಎಳೆ ದಾರ, 10 ನಂಬರ್ ಕ್ರೋಶ ಮತ್ತು ಬೀಡು, ಇದೇ ಬೀಡು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ನೋಡಿ ಯಾವ ಥರ ಹಾಕೋದು ಅಂದ್ಬಿಟ್ಟು ನಾನು ತೋರಿಸ್ತೀನಿ. ಆಮೇಲೆ ಸೀರೆಗೆ 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಫಸ್ಟು ನನಗೆ ಕುಚ್ಚಬೇಕು ಅಂದ್ಬಿಟ್ಟು ನಾನು 5 ಚೈನ್ ಹಾಕೋದು. ಅದು ಎಲ್ಲಿಗೆ ಬರುತ್ತೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ಕೋತೀನಿ. ಮತ್ತು ನಾನು ಬೀಡ್ ಹಾಕೋತೀನಿ. ಬೀಡ್ ಹಾಕಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತೀನಿ. ಇವಾಗ ನಾನು 5 ಚೈನ್ ಹಾಕ್ತೀನಿ. ಇದು ಸೀರೆ ಸೀದಾ ಅಂತ ಅಂದ್ಕೊಳ್ಳಿ. ಈಗ ಸೀರೆನ ಉಲ್ಟಾ ಮಾಡ್ತಾಯಿದ್ದೀನಿ. ಉಲ್ಟಾ ಮಾಡಿ ಇಲ್ಲಿ ನಾವು 5 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಇಲ್ಲಿಗೆ ನಾನು ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಸೀರೆನ ಸೀದಾ ತಿರುಗಿಸ್ಕೊಂಡು ಇಲ್ಲಿ 2 ಚೈನ್ ಹಾಕಿ ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು ಈ 5 ಚೈನ್ ಒಳಗಡೆ ಹಾಕಿ ತೆಗೆದು ಡಬಲ್ ಕ್ರೋಶ ಮಾಡಬೇಕು. ಮತ್ತು ಕ್ರೋಶ ಮೇಲೆ ಒಂದು ಸಲ ದಾರ ತಗೊಂಡು 5 ಚೈನ್ ಒಳಗಡೆ ಹಾಕಿ ದಾರ ತೆಗ್ದು 2ರಲ್ಲೊಂದು 2ರಲ್ಲೊಂದು, ಮತ್ತು ಇನ್ನೊಂದು ಸಲ ಅದೇ ಥರ ಮಾಡಿ ದಾರ ತೆಗೆದು 2ರಲ್ಲೊಂದು 2ರಲ್ಲೊಂದು. ನಾನು ಒಟ್ಟು 12 ಡಬಲ್ ಕ್ರೋಶ ಮಾಡ್ತೀನಿ ಫ್ರೆಂಡ್ಸ್. ತೋರಿಸ್ತೀನಿ. ನಾನು ಈ 2 ಚೈನೂ ಲೆಕ್ಕ ಮಾಡ್ಕೊಂಡಿದ್ದೀನಿ. 1 2 3 4 5 ಆಗಿದೆ. ಸಿಕ್ಸ್ 7 8 9 10 11 12 ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಈ ಥರ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಥರ ಬರ್ತದೆ. ಇವಾಗ
5 ಚೈನ್ 1 2 3 4 5 ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಈ ಥರ ಬರುತ್ತೆ ಡಿಸೈನು. ಈ 5 ಚೈನ್ ಹತ್ರ ನಾನು ಕುಚ್ಚು ಕಟ್ಕೋತೀನಿ, ಇಲ್ಲಿ ಮತ್ತು ಇಲ್ಲಿ ಕುಚ್ಚು ಕಟ್ಕೋತೀನಿ. ಇನ್ನೊಂದು ದಾರ ತೋರಿಸ್ತೀನಿ ಬನ್ನಿ. ಮತ್ತು ಬೀಡ್ ತಗೊಂಡು ಬೀಡ್ ಹಾಕ್ಕೊಳ್ಳೋಣ. ನೀವು ಯಾವುದಾದ್ರು ಬೀಡ್ ಯೂಸ್ ಮಾಡ್ಬೋದು, ಆದರೆ ರೌಂಡ್ ಬೀಡ್ ಆಗಬೇಕು. ರೌಂಡ್ ಬೀಡ್ ಆದ್ರೇ ಅದು ಫಿನಿಶಿಂಗ್ ಬರೋದು. ಬೀಡ್ ಹಾಕಿ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಮತ್ತು 5 ಚೈನ್ 1 2 3 4 5 ಸೀರೆ ಉಲ್ಟಾ ಮಾಡಿ ಈ 5 ಚೈನ್ ಲಾಕ್ ಮಾಡಿದ್ವಲ್ಲ ಅಲ್ಲಿಗೆ ಲಾಕ್ ಮಾಡೋಣ. ಈಗ ಸೀರೆ ಉಲ್ಟಾ ಮಾಡೋಣ. 2 ಚೈನ್ ಹಾಕಿ ಕ್ರೋಶೆ ಮೇಲೆ ಒಂದು ಸಲ ದಾರ ತಗೊಂಡು ಮತ್ತು ಎರಡರಲ್ಲೊಂದು ಅದೇ ಥರ 12 ಕಂಬ. ಇದನ್ನು ಕೌಂಟ್ ಮಾಡ್ಕೋದಾದರೆ ಮಾಡ್ಕೋಬೋದು, ಇಲ್ಲಾಂದರೆ ಕಂಬನೇ 12 ಹಾಕಬೇಕಾಯ್ತದೆ. ಇದು ಕೌಂಟ್ ಮಾಡಲಿಲ್ಲ ಅಂದರೆ ಕೌಂಟ್ ಮಾಡ್ಕೊಂಡ್ರೆ 13 ಆಯ್ತದೆ, ಕೌಂಟ್ ಮಾಡ್ಕೊಂಡ್ರೆ 12 ಆಯ್ತದೆ. ಒಂದು ಸಲ ಕೌಂಟ್ ಮಾಡೋಲ್ಲ ನೋಡಿ ಬೇಕಾದರೆ ನಾನು 2 3 4 5 6 7 8 9 10 11 12 ಎಲ್ಲಿಗೆ ಬರುತ್ತೆ ಅಲ್ಲಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ಡಿಸೈನ್ ಬರುತ್ತೆ. ಇದಕ್ಕೆ ಕುಚ್ಚು ಕಟ್ಟಿ ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನಾನು ನಾರ್ಮಲಾಗಿ ಕುಚ್ಚು ಕಟ್ಟೋಕ್ಕೆ 157 ದಾರನೇ ತಗೊಳ್ಳೋದು. ನೋಡಿ ಈ ಥರ ಬರುತ್ತೆ. ಕುಚ್ಚು ಕಟ್ಬಿಟ್ಟು ಹೇಗೆ ಕಾಣುತ್ತೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ನೋಡಿ ನಾನು 157 ದಾರ ತಗೊಂಡು ಕುಚ್ಚು ಕಟ್ಟಿದ್ದೀನಿ. ಫ್ರಂಟಲ್ಲಿ ಹೇಗೆ ಬಂದಿದೆ ಲಾಸ್ಟಲ್ಲೂ ಅದೇ ರೀತಿ ಬಂದೈತೆ. ತುಂಬ ಸಿಂಪಲ್ಲಾಗಿ ಹಾಕ್ಬೋದು, ಒಂದೇ ಸ್ಟೆಪ್ಪಲ್ಲಿ ಮುಗಿಸ್ಕೊಬರ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನು.
ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್.